ಓಂ ವೆಂಕಟೇಶ್ವರ ನಮಃ. ಏನು ಈ ದಿನ ಮುಳಬಾಗಿಲು ತಾಲೂಕು ಚಮಕಲಲ್ಲಿ ಗ್ರಾಮದಲ್ಲಿರುವಂತಹ ಗಟ್ಟ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ ಕಾರ್ಯಕ್ರಮ ಇವತ್ತು 27ನೇ ತಾರೀಕು ಶುಕ್ರವಾರ ದಿನ ರಥೋತ್ಸವ ಆಯಿತು. ಅದಕ್ಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜುನವರು ಆಗಮಿಸಿ ಸಂಪ್ರದಾಯದಂತೆ ಆಡಳಿತ ಮಂಡಳಿಯ ಜೊತೆಯಲ್ಲಿ ತಾಯೆಲ್ಲವರು ಮತ್ತು ನಮ್ಮ ಶಾಸಕರಾದ ಸಮೃದ್ಧಿ ಮಂಜುನವರು ಬಂದು ಸಂಪ್ರದಾಯದಂತೆ ರಥೋತ್ಸವವನ್ನು ಚಾಲನೆ ಕೊಟ್ಟರು ಮತ್ತು ಅವರು ಬಂದು ಅದ್ದೂರಿಯಾಗಿ ಒಂದು ಜಾತ್ರೆಯನ್ನು ಸ್ವಾಗತವನ್ನು ಕೋರಿದರು. ಅವರಿಗೆ ನಮ್ಮ ಗಟ್ಟು ಜಾತ್ರೆಯ ಎಲ್ಲ ಭಕ್ತಾದಿಗಳಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿ ವರ್ಷವೂ ಸಹ ಇದೇ ಥರ ಗಟ್ಟು ಜಾತ್ರೆ ಅಂದರೆ ಸುಮಾರು 3 ಸ್ಟೇಟ್ಗಳಿಂದ ಸುಮಾರು 15-20 ಸಾವಿರ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿ ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಎರಡನೇ ತಾರೀಕು ಸುಮಾರು 2ನೇ ತಾರೀಕು ಪಲ್ಲಕ್ಕಿ ಇರುತ್ತೆ. 2ನೇ ತಾರೀಕು ಪಶು ಪಲ್ಲಕ್ಕಿ ಇರುತ್ತೆ. ಅದರಲ್ಲಿ ಪಲ್ಲಕ್ಕಿ ಅದ್ದೂರಿಯಾಗಿ ಕಟ್ತಾರೆ. ಅದಕ್ಕೆ ಇನ್ನ ಒಂದು ನಮ್ಮ ಭಕ್ತಾದಿಗಳಿಂದ ನಮ್ಮ ಟೊಮೆಟೊ ಮಾರ್ಕೆಟ್ ಮಂಡಿ ಮಾಲೀಕರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ. ಸುಮಾರು 25,000 ಭಕ್ತಾದಿಗಳು ಬರುವಂತ ನಿರೀಕ್ಷೆ ಇದೆ. ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಆಶೀರ್ವಾದ ಇರಬೇಕಂತೇಳಿ ಈ ಗಟ್ಟು ಜಾತ್ರೆಗೆ ಬಂದ ಎಲ್ಲ ಭಕ್ತಾದಿಗಳಿಗೂ ಆ ದೇವರ ಆಶೀರ್ವಾದ ಇರಲಿ. ಅದೇ ರೀತಿ ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಆರೋಗ್ಯ ಇರಲಿ, ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡು ನಮ್ಮ ರೈತ ಬಾಂಧವರು ಎಲ್ಲರೂ ಚೆನ್ನಾಗಿರ್ಬೇಕು. 2-3 ವರ್ಷದಿಂದ ರೈತರಿಗೆ ಲಾಸ್ ಆಗ್ತದೆ. ಈ ವರ್ಷನ ಆ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ ಜಾತ್ರೆಯಲ್ಲಿ ಇಲ್ಲಿರೋ ರೈತ ಬಾಂಧವರು, ಸಾರ್ವಜನಿಕರು ಮತ್ತು ಎಲ್ಲರೂ ಬಂದು ಪ್ರತಿದಿನ ಒಂದು ಪಲ್ಲಕ್ಕಿ ಇರುತ್ತೆ. ಅದನ್ನು ವಿಶೇಷವಾಗಿ 2ನೇ ತಾರೀಕು ಪಲ್ಲಕ್ಕಿ ಇರುತ್ತೆ. ಇಲ್ಲಿನ ಯಾವುದೇ ಒಂದು ಕೋರಿಕೆ ಇಟ್ಕೊಂಡ್ರೂ ಸಹ ಆ ದೇವರ ಆಶೀರ್ವಾದದಿಂದ ಈಡೇರಕ್ಕಾಗತ್ತೆ ಅಂತ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು. ಯಾಕಂದ್ರೆ ಸುಮಾರು ನಾನು ಚಿಕ್ಕವನಿಂದ ಕೂಡ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಈ ಜಾತ್ರೆಯಲ್ಲಿದ್ದು ಈ ದೇವರ ಆಶೀರ್ವಾದ ಪಡ್ಕೊಳ್ಳೋಕೆ ಏನೋ ಅವರ ನಂಬಿದ ಬಗ್ಗೆ ಒಳ್ಳೇದಾಗತ್ತೆ, ಒಳ್ಳೆಯ ಕೆಲಸಗಳಾಗತ್ತೆ ಅಂತೇಳಿ ಎಲ್ಲರೂ ಇವತ್ತು ಬಂದು ನಮ್ಮ ಡಕನ್ ಬಾಬು ಅವರಾಗ್ಲಿ, ನಮ್ಮ ಮಾವ ರಗೇಗೌಡ ಅವರಾಗ್ಲಿ, JR ಟೊಮೆಟೊ ಮಂಡಿ ರಾಮಚಂದ್ರ ಅವರು, SM ಮಂಜುನಾಥ್ ಶೆಟ್ಟಿ ಅವರು ಮತ್ತು ಸುಭಾಷ್ ಅವರು ಮತ್ತು ಗೌರೀಶ್ ಅವರು ಮತ್ತು ಇನ್ನ ಅನೇಕ ನಾಯಕರು, ಮುಖಂಡರು ಎಲ್ಲರೂ, ನಮ್ಮ ಮುಳಬಾಗಿಲು ತಾಲೂಕಿನ ನಾಯಕರು, ಮುಖಂಡರು ಎಲ್ಲರೂ MLA ಜೊತೆ ಬಂದು ಎಲ್ಲರೂ ದೇವರ ಹರಿಸ್ಕೊಂಡು ಜಾತ್ರೆಯಲ್ಲಿ ಪಾಲ್ಗೊಂಡು ಇಲ್ಲಿ ಪ್ರಸಾದ ಕೂಡ ವರ್ಷನೂ ಇಲ್ಲಿ ಪ್ರಸಾದ ಯೋಗ ಇರುತ್ತೆ. ನಾನು ವರ್ಷನೂ ಮಾಡಿಸ್ತಾ ಇದ್ದೀನಿ. ಆ ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ವಿಶೇಷವಾಗಿ ಪೂಜೆ ಕೂಡ ಮಾಡಿದ್ದೀವಿ. ಆ ಪೂಜೆಯಲ್ಲಿ ಎಲ್ಲರೂ ಭಕ್ತಾದಿಗಳು ಸುಮಾರು 10 ದಿನ ನಡೆಸುವಂತ ಒಂದು ಜಾತ್ರೆ. ಎಲ್ಲರೂ ಬಂದು ಆ ದೇವರ ದರ್ಶನ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಹೋಗಿ ದೇವರ ದರ್ಶನ ಮಾಡ್ಬೇಕಂತ ಇಲ್ಲೇ ಇವತ್ತು ಸುಮಾರು 10,000 ಜನ ಭಕ್ತಾದಿಗಳು ಬಂದು ಇವತ್ತು ರಥೋತ್ಸವ ಬಂದರು. ಸುಮಾರು 2ನೇ ತಾರೀಕು ಪಲ್ಲಕ್ಕಿಗೆ ಮಾತ್ರ 25,000-ರಿಂದ 35,000 ಭಕ್ತಾದಿಗಳು ಸೇರುವಂತ ನಿರೀಕ್ಷೆ ಇದೆ. ಎಲ್ಲ ನಮ್ಮ ಸುತ್ತಮುತ್ತಲಿನ ಆಂಧ್ರ ಆಗಲಿ, ತಮಿಳುನಾಡು, ನಮ್ಮ ಕರ್ನಾಟಕ ಎಲ್ಲ ಕಡೆನೂ ಬಂದು ಎಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತೇವೆ ಚೆನ್ನಾಗಿರುತ್ತೆ ಅಂತ. ಅದು ಮುಳಬಾಗಿಲಿಗೆ ದೇವಮೂಲ ಅಂತ ಹೇಳ್ತಾರೆ. ಇಲ್ಲಿಂದ ಪೂಜೆ ಮಾಡ್ಕೊಂಡು ಹೋದ್ರೆ ದೆಬ್ಡಿ ಈ ಕಡೆಯಿಂದ ಪೂಜೆ ಮಾಡ್ಕೊಂಡು ಹೋದ್ರೆ ಎಲ್ರಿಗೂ ಒಳ್ಳೇದಾಗಂತ ವಿಶೇಷವಾಗಿ ನಮ್ಮ ತಾತ್ಕಾಲದಿಂದ ಹೇಳ್ತಾ ಇದ್ರು. ಇಲ್ಲಿ ವಿಶೇಷ ಅಂತ ಒಂದು ಇದಿದೆ, ಅದು ಪುರಾತನ ಒಂದು ಹಿಸ್ಟ್ರಿ ಕೂಡ ಇದೆ. ಆ ಹಿಸ್ಟ್ರಿಯಿಂದ ಇಲ್ಲಿ ಇವತ್ತು ಇಷ್ಟು ಆ ದೇವರು ಇದರಲ್ಲಿ ಕೃಪೆಯಿಂದ ಆಗಿರೋದು. ಇವತ್ತು ಚಿಕ್ಕದಾಗಿ ದೇವಸ್ಥಾನ ಇತ್ತು, ಎಲ್ಲ ಭಕ್ತಾದಿಗಳಿಂದ ಸಹಾಯದಿಂದ ಇವತ್ತು ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಬರ್ತಾ ಇರೋದು. ಒಂದು ದೇವರ ದರ್ಶನ ಇಲ್ಲಿ ಮದುವೆ ಕಾರ್ಯಕ್ರಮಗಳು ಆಗುತ್ತೆ. ಅದೇ ರೀತಿ ಇವತ್ತು ನಮ್ಮ ಶಾಸಕರು ಕೇಳಿದಾಗ ಒಂದು ವಾಟರ್ ಫಿಲ್ಟರ್ ಬೇಕಂತ ದೊಡ್ಡ ಫಿಲ್ಟರ್ ಹಾಕೊಟ್ಟಿದ್ದಾರೆ. ಆ ರಥೋತ್ಸವನ ರೆಡಿ ಮಾಡ್ಕೊಡ್ಬೇಕು ಅದೇ ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ಕೆಲಸಗಳಿದ್ರೆ ನಾನು ಅನುದಾನ ಮಾಡಿಸ್ಕೊಡ್ತೀನಿ ಅಂತ ನಮ್ಮ ಶಾಸಕರು ಸಮೃದ್ಧಿ ಮಂಜುನವರು ಹೇಳ್ತಾರೆ. ಅವ್ರು ಮಾಡ್ಕೊಡೋದು ಇಲ್ಲ ಬರೋ ಎಲ್ಲ ಸುಮಾರು 25-30 ಸಾವಿರ ಭಕ್ತಾದಿಗಳು ಬರೋ ಕಡೆ ಒಳ್ಳೆ ಕೆಲಸಗಳನ್ನ ನಮ್ಮ ಶಾಸಕರು ಮಾಡಬೇಕು. ಒಳ್ಳೆ ಎಲ್ಲದಕ್ಕೂ ಒಂದು ಕಲ್ಯಾಣ ಮಂಟಪ ಬೇಕಿಲ್ಲಿ, ಅದಿದ್ರೂ ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಎಲ್ಲ ಲೈಟ್ ಆಗ್ಲಿ, ಒಂದು ರೋಡ್ ಆಗ್ಲಿ ಎಲ್ಲ ಚೆನ್ನಾಗಿದೆ. ಇದೊಂದು ಫಿಲ್ಟರ್ ಚೆನ್ನಾಗಿತ್ತು. ರಥೋತ್ಸವ ಇನ್ನು ಕಲ್ಯಾಣೋತ್ಸವ ಬೇಕು ಅಂತ ಹೇಳಿದ್ವಿ. ಅದಕ್ಕೆ ನಾನು ಮಾಡ್ಕೊಡ್ತೀನಿ ಅನುದಾನದಲ್ಲಿ ಅಂತ ಹೇಳಿದ್ರೆ ಮಾಡ್ಕೊಟ್ರೆ ನಮ್ಮೆಲ್ಲರಿಗೂ ನಮ್ಮ ಭಕ್ತಾದಿಗಳನ್ನ ಅವ್ರಿಗೆ ಸ್ವಾಗತನ ಕೊಡುವಂತ ಹೇಳಿದ್ರು. ಇಲ್ಲಿ ಕಲ್ಯಾಣೋತ್ಸವ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಇಲ್ಲಿ ಒಂದು ಕಲ್ಯಾಣೋತ್ಸವ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರು ಎಲ್ಲರೂ ಬಂದು ಒಂದು ಕಲ್ಯಾಣೋತ್ಸವ ಕೂಡ ಮಾಡ್ಕೊತಾ ಇದ್ದಾರೆ.